ದರ್ಶನ್ ಇದುವರೆಗೆ ಮಾಡಿರದ ಪಾತ್ರ ಮಾಡಿದ್ದಾರೆ. ಡೆವಿಲ್ನ ಸೀಕ್ರೆಟ್ ಬಿಚ್ಚಿದ್ದ ಮಿಲನ ಪ್ರಕಾಶ್. ಹೌದು, ಶೂಟಿಂಗ್ ಇದ್ದಾಗ ದರ್ಶನ್ ಅವರು ಬೆನ್ನು ನೋವಿದ್ರು ಸತತ 24 ಗಂಟೆ ಶೂಟಿಂಗ್ನಲ್ಲಿ ಪಾಲ್ಗೊಂಡು ತುಂಬಾ ಸಹಕಾರ ನೀಡಿದ್ದಾರೆ. ಅದ್ದೂರಿ ಲೊಕೇಶನ್ಗಳಲ್ಲಿ ಶೂಟಿಂಗ್ ಮಾಡಿದ್ದೇವೆ, ಹೀಗೆ ಹೇಳಿದ್ದು ಮಿಲನ ಪ್ರಕಾಶ್. ದರ್ಶನ್ ಇದುವರೆಗೆ ಮಾಡಿರದ ಪಾತ್ರವನ್ನ ಡೆವಿಲ್ ಸಿನಿಮಾದಲ್ಲಿ ಮಾಡಿದ್ದಾರೆ. ಪ್ರೇಕ್ಷಕರು ಇಲ್ಲಿ ದರ್ಶನ್ ಅವರನ್ನ ವಿಭಿನ್ನ ಪಾತ್ರದಲ್ಲಿ ನೋಡಬಹುದು. ದರ್ಶನ್ ಅವರಿಗೆ ಇದೊಂದು ವಿಶಿಷ್ಟ ಸಿನಿಮಾ ಆಗಲಿದೆ ಎಂದು ಹೀಗೆ ಹೇಳಿದ್ದು ಮಿಲನ ಪ್ರಕಾಶ್. ಅವರು ನಿರ್ದೇಶಿಸಿರುವ ಡೆವಿಲ್ ಸಿನಿಮಾ ಡಿಸೆಂಬರ್ 11ರಂದು ಬಿಡುಗಡೆಗೆ ಆಗಲಿದೆ. ಚಿತ್ರತಂಡ ಅದಕ್ಕಾಗಿ ಅಂತಿಮ ಹಂತದ ತಯಾರಿಯಲ್ಲಿದೆ. ಈ ಕುರಿತು ಮಾಹಿತಿ ನೀಡುವ ಪ್ರಕಾಶ್ ಅವರು, ಇದೊಂದು ಮಾಸ್ ಎಂಟರ್ಟೈನರ್, ಅದ್ಧೂರಿ ತಾರಾಗಣವಿದೆ. ಬಾಲಿವುಡ್ ನಟ ಮಹೇಶ್ ಮಂಜ್ರೇಕರ್ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಅವರ ಶೂಟಿಂಗ್ ಇದ್ದಾಗ ದರ್ಶನ್ ಅವರು ಬೆನ್ನು ನೋವಿದ್ರು ಸತತ 24 ಗಂಟೆ ಶೂಟಿಂಗ್ನಲ್ಲಿ ಪಾಲ್ಗೊಂಡು ತುಂಬಾ ಸಹಕಾರ ನೀಡಿದ್ದಾರೆ. ಅದ್ದೂರಿ ಲೊಕೇಶನ್ಗಳಲ್ಲಿ ಶೂಟಿಂಗ್ ಮಾಡಿದ್ದೇವೆ, ಆಕರ್ಷಕ ಸೆಟ್ಗಳನ್ನು ಹಾಕಿದ್ದೇವೆ. ದರ್ಶನ್ ಅವರು ಆಕರ್ಷಕವಾಗಿ ಕಾಣಿಸಿಕೊಂಡಿದ್ದಾರೆ ಎಂದು ಹೇಳಿದರು. ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಭರದಿಂದ ಸಾಗುತ್ತಿದೆ. ಮುಂದಿನ ವಾರ ಚಿತ್ರದ ಟ್ರೇಲರ್ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಚಿತ್ರತಂಡ ಭರದ ಪ್ರಚಾರಕ್ಕೆ ಸಿದ್ಧವಾಗಿದೆ. ಈ ದೊಡ್ಡ ಬಜೆಟ್ನ ಸಿನಿಮಾಗೆ ಚಿತ್ರಮಂದಿರಗಳು ಕಾಯುತ್ತಿರುವುದಾಗಿ ಚಿತ್ರತಂಡ ತಿಳಿಸಿದೆ. ವಿಶೇಷವಾಗಿ ದರ್ಶನ್ ಅವರು ಪತ್ರಿಕೆಗಳನ್ನು ಗಮನಿಸುತ್ತಿದ್ದು ಡೆವಿಲ್ ಬಿಡುಗಡೆಗೆ ಕಾಯುತ್ತಿದ್ದಾರೆ ಎನ್ನಲಾಗಿದೆ. ಇನ್ನು ಹೊಸ ಗೆಟಪ್ನಲ್ಲಿ ಇರುವುದರಿಂದ ಈ ಗೆಟಪ್ ಅನ್ನ ಜನ ಹೇಗೆ ಸ್ವೀಕರಿಸುತ್ತಿದ್ದಾರೆ ಕುತೂಹಲ ಕೂಡ ಇದೆ ಎಂದು ಮೂಲಗಳು ತಿಳಿಸಿವೆ. ರಚನಾ ರೈ ನಾಯಕಿಯಾಗಿ ನಟಿಸಿರುವ ಈ ಸಿನಿಮಾದಲ್ಲಿ ಹುಲಿ ಕಾರ್ತಿಕ್ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಉಳಿದ ತಾರಾಗಣ ಇನ್ನಷ್ಟೇ ಘೋಷಣೆಯಾಗಬೇಕಿದೆ.